ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ, ಇವತ್ತಿನ ಟ್ಯಾರೋ ರೀಡಿಂಗ್ ಅಲ್ಲಿ ಇಟ್ಸ್ ಗೋನಾ ಬಿ ಒಂಥರ ವೆರಿ ಡೀಪ್, ವೆರಿ ರಿಯಲ್ ಮೆಸೇಜ್ ಆಗಿರುತ್ತೆ. ಬಿಕಾಸ್ ಒನ್ ಕ್ವೆಶನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ನಾವು ಇವತ್ತು ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀವಿ. ಪ್ರಾಬಬ್ಲಿ ಸ್ವಲ್ಪ ಜನಕ್ಕೆ ಅದು ಎಮೋಷ್ನಲಿ ಕೂಡ ಹಿಟ್ ಆಗ್ಬೋದು. ಕ್ವೆಶನ್ ಬಂದ್ಬಿಟ್ಟು, ಈ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಾ, ಅವರಿಂದ ಮೂವ್ ಆನ್ ಆಗಬೇಕಾ, ಮೂವ್ ಆನ್ ಆಗಿಬಿಟ್ಟು ನಿಮ್ಮನ್ನ ನೀವು ಚೂಸ್ ಮಾಡಬೇಕಾ? ಸೊ ಲೆಟ್ಸ್ ಸಿ, ಆ ಒಂದು ಕ್ವೆಶನಿಗೆ ಕ್ಲಾರಿಟಿ ಕೊಡೋಣ. ಓಕೆ, ಐ ಫೀಲ್ ಲೈಕ್ ತುಂಬಾ ಜನ ಏನ್ ವಿಡಿಯೋ ನೋಡ್ತಾ ಇದ್ದೀರಾ ಆಲ್ರೆಡಿ ಎಮೋಷ್ನಲಿ ತುಂಬಾ ಟಯರ್ಡ್ ಆಗಿ ಹೋಗಿದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ತುಂಬಾ ಜನ ಕನ್ಫ್ಯೂಷನ್ ಅಲ್ಲೂ ಇದ್ದೀರಾ. ಬಿಕಾಸ್ ಈ ಒಂದು ಪರ್ಸನ್ ನಿಮಗೆ ತುಂಬಾ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದ್ದಾರೆ. ತುಂಬಾ ಜನ, ಸ್ವಲ್ಪ ಜನ ಇದರಲ್ಲಿ ಹಳೆ ಮೆಮೊರೀಸ್ಗಿನ್ನು ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ. ಹಳೆ ಮಾತುಕತೆ ಅದನ್ನ ನೆನಪಿಸ್ಕೊಂತಾ ಇದ್ದೀರಾ. ಈ ಒಂದು ಕನೆಕ್ಷನ್ ಮುಂಚೆ ತುಂಬಾ ಬ್ಯೂಟಿಫುಲ್ ಆಗಿತ್ತು, ನೀವು ಅಲ್ಲಿಗೆನೆ ಒಂಥರ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ. ಬ್ಯೂಟಿಫುಲ್ ಮೆಮೊರೀಸ್ನೇ ಇಟ್ಕೊಂಡಿದ್ದೀರಾ ತಲೆಯಲ್ಲಿ. ಅಂಡ್ ಸ್ವಲ್ಪ ಜನ ಮೇ ಬಿ ನಿಮಗೆ ಒಂದು ಮೆಸೇಜ್ ಬೇಕು ಸ್ಪಿರಿಟ್ಸ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ, ಏನಿದೆ ಈ ಒಂದು ಕನೆಕ್ಷನ್ ಬಗ್ಗೆ, ಏನ್ ನಿಮಗೆ ಮೆಸೇಜ್ ಇದೆ ಅಂತ, ಅಥವಾ ಈ ಕನೆಕ್ಷನ್ ಕಂಪ್ಲೀಟ್ಲಿ ಬಿಡ್ಬೇಕಾ, ಈ ತರ ಎಲ್ಲ ಕ್ವೆಶನ್ಸ್ ಇದೆ ನಿಮ್ಮ ಮೈಂಡ್ ಅಲ್ಲಿ. ಸೊ ಇವತ್ತಿನ ರೀಡಿಂಗ್ ಅಲ್ಲಿ ಯಾಕೆ ನೀವಿನ್ನು ಈ ಪರ್ಸನಿಗೆ ಅಟ್ಯಾಚ್ ಆಗಿದ್ದೀರಾ ಎಮೋಷ್ನಲಿ, ಈ ಪರ್ಸನ್ ನಿಮ್ ಲೈಫ್ಗೆ ಏನ್ ಕೊಡ್ತಾ ಇದ್ದಾರೆ, ಇವ್ರ ಜೊತೆ ಇವರಿಗೋಸ್ಕರ ವೆಯ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ ಲೈಫ್ ಹೆಂಗಿರುತ್ತೆ, ಇನ್ ಕೇಸ್ ನೀವು ಮೂವ್ ಆನ್ ಆಗೋದಕ್ಕೆ ಚೂಸ್ ಮಾಡಿದ್ರೆ ಅವಾಗ ನಿಮ್ ಲೈಫ್ ಹೆಂಗಿರುತ್ತೆ. ಸೊ ಯೂನಿವರ್ಸ್ ನಿಮಗೆ ಏನ್ ಮೆಸೇಜ್ ಕೊಡ್ತಾ ಇದೆ, ನೀವು ನಿಮ್ಮ ಹೈಯೆಸ್ಟ್ ವರ್ಜನ್ ಆಫ್ ಯೋರ್ ಸೆಲ್ಫ್ ರೀಚ್ ಆಗೋದಕ್ಕೆ ಏನು ಒಳ್ಳೆ ಆಕ್ಷನ್. ಸೊ ಯು ವಾಂಟ್ ಟು ನೋ ಅಲ್ವಾ? ಸೊ ಡೆಫಿನೆಟ್ಲಿ ಹೋಗೋಣ ರೀಡಿಂಗಿಗೆ. ಅಂಡ್ ರಿಮೆಂಬರ್, ಇದೊಂದು ಕಲೆಕ್ಟಿವ್ ರೀಡಿಂಗ್ಸ್ ಆಗಿರುತ್ತೆ. ಸ್ವಲ್ಪ ಜನಕ್ಕೆ ಇದು ರೆಸೊನೇಟ್ ಆಗ್ಬೋದು, ಆಗ್ದನೇನು ಇರ್ಬೋದು. ಏನ್ ನಿಮಗೆ ಕನೆಕ್ಟ್ ಆಗುತ್ತೆ ನಿಮ್ಮ ಸಿಚುವೇಶನ್ಗೆ ಅದನ್ನ ತಗೊಳ್ಳಿ. ಯಾವುದು ರೆಸೊನೇಟ್ ಆಗಲ್ಲ ಅದನ್ನ ಬಿಟ್ಬಿಡಿ. ಬಿಕಾಸ್ ಎನರ್ಜೀಸ್ ರಿವರ್ಸ್ಡ್ ಆಗು ಕೂಡ ಬರ್ಬೋದು ಸಮ್ಟೈಮ್ಸ್, ಡಿಪೆಂಡಿಂಗ್ ಆನ್ ಯೋರ್ ಪರ್ಸನಲ್ ಕನೆಕ್ಷನ್. ಆಲ್ಸೋ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ನಿಮ್ಮ ಸಿಚುವೇಶನ್ ಮೇಲೆ, ನಿಮ್ಮ ಎನರ್ಜೀಸ್ ಮೇಲೆ, ನಿಮ್ಮ ಓನ್ ಪರ್ಸನ್ ಮೇಲೆ, ದೆನ್ DM ಫಾರ್ ಪರ್ಸನಲ್ ರೀಡಿಂಗ್ಸ್. ನಂಬರ್ ಡಿಸ್ಕ್ರಿಪ್ಷನ್ ಇರುತ್ತೆ, ಇನ್ನೇನು ಸ್ಕ್ರೀನ್ ಮೇಲೆ ಕೂಡ ಬಂದಿರುತ್ತೆ. ಸೊ ನೀವು ಟ್ಯಾರೋ ರೀಡಿಂಗ್ಸ್, ಸ್ಪಿರಿಚುವಲ್ ರೀಡಿಂಗ್ಸ್, ಗೈಡೆನ್ಸ್, ರಿಲೇಶನ್ಶಿಪ್ ರೀಡಿಂಗ್ಸ್, ಇಂಟ್ಯೂಟಿವ್ ಮೆಸೇಜಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಬಿಕಾಸ್ ಇಲ್ಲಿ ನಾವು ಒಂದು ಸೇಫ್ ಸ್ಪೇಸ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. ತುಂಬ ಜನಕ್ಕೆ ಇದರಿಂದ ಹೀಲಿಂಗ್, ಕ್ಲಾರಿಟಿ, ಟ್ರುತ್ ಎಲ್ಲ ಸಿಗುತ್ತೆ. ಓಕೆ, ಇವಾಗ ಆಪ್ಷನ್ಸ್ ಇನ್ನೇನು ಆಲ್ರೆಡಿ ಬಂದಿದೆ ನಿಮ್ಮ ಕಣ್ಮುಂದೆ. ಚೂಸ್ ಮಾಡಿ ಆಪ್ಷನ್ನ. ಟೇಕ್ ಅ ಡೀಪ್ ಬ್ರೆತ್. ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ, ಅವ್ರ ಎನರ್ಜೀಸ್ ಮೇಲೆ ಫಾರ್ ಎ ಮೂಮೆಂಟ್ ಫೋಕಸ್ ಮಾಡಿ, ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದಿಸ್ ರೀಡಿಂಗ್. ಓಕೆ, ಸೊ ಎಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಆಪ್ಷನ್ನ ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು. ಓಕೆ ಓಕೆ ದೆನ್. ಹಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್, ಫಸ್ಟ್ ಗ್ರೂಪ್ ಚೂಸ್ ಮಾಡಿದ್ದೀರಾ, ಈ ಒಂದು ರೀಡಿಂಗ್ ನಿಮಗಾಗಿರುತ್ತೆ. ಐ ಆಮ್ ಶೋರ್ ತುಂಬ ಜನ ಈ ಒಂದು ಪೇನ್ಫುಲ್ ಕ್ವೆಶನ್ನ ತುಂಬ ಟೈಮಿಂದ ಕೇಳ್ತಾ ಇದ್ರಿ. ಈ ಪರ್ಸನಿಗೆ ವೆಯ್ಟ್ ಮಾಡಬೇಕಾ, ಇಸ್ ಇಟ್ ಟೈಮ್ ಟು ಮೂವ್ ಆನ್? ಆ್ಯಂಡ್ ಆನೆಸ್ಟ್ಲಿ ಅದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ವಿ. ಹೋಗೋದಕ್ಕೂ ಮುಂಚೆ, ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ, ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ನಂಬರ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇಲಿ ಇರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಟ್ಯಾರೋ ರೀಡಿಂಗ್ಸ್. ಲವರ್ಸ್ ಕಾರ್ಡ್ ಆಲ್ರೆಡಿ ಬಂದಿದೆ, ಸೊ ಅದನ್ನ ಸ್ವಲ್ಪ ಹೈಡ್ ಮಾಡೋಕ್ಕಿದೆ, 1 ನಿಮಿಷ. ಓಕೆ, ಸೊ ಫಸ್ಟ್ ಕಾರ್ಡ್ ಲವರ್ಸ್ ಎನರ್ಜಿ ಬಂದಿದೆ, ಗ್ರೂಪ್ 1. Second, Knight of Wands, amazing, fire energies. Third is Nine of Pentacles, interesting. ಇದನ್ನ ಸ್ವಲ್ಪ ಈ ಕಡೆ ಇಟ್ಕೊಬಿಡೋಣ. ಓಕೆ, ಫೋರ್ತ್, ಪೇಜ್ ಆಫ್ ವಾನ್ಸ್, ಅಗೇನ್ ಫೈರ್ ಎನರ್ಜಿ. ತುಂಬ ಜನರದ್ದು ಸ್ಯಾಜಿಟೇರಿಯಸ್, ಏರೀಸ್ ಆ್ಯಂಡ್ ಲಿಯೋ ಝೋಡಿಯಾಕ್ ಸೈನ್ ಇದೆ ಅನಿಸ್ತಾ ಇದೆ. ಸ್ವಲ್ಪ ಜನರದ್ದು ಜೆಮಿನಿ, ಮಿಥುನ ರಾಶಿ ಕೂಡ ಕಾಣಿಸ್ತಾ ಇದೆ. ಅಮೇಝಿಂಗ್. ಆ್ಯಂಡ್ ದೆನ್ ಇದನ್ನ ಈ ಕಡೆ. ಓಕೆ, ಏಂಜಲ್ಸ್ ಮೆಸೇಜ್ ಏನಿದೆ ನೋಡೋಣ.
we got look for a sign. All right. See, honestly, ಈ ಎನರ್ಜಿ ಎಲ್ಲ ನೋಡಿದ್ರೆ ಇಟ್ ಫೀಲ್ಸ್ ಲೈಕ್ ವೆರಿ ಸ್ಟ್ರಾಂಗ್, ಬಿಕಾಸ್ ಐ ಥಿಂಕ್ ನಿಮ್ಮ ಹಾರ್ಟ್ಗೆ ಆಲ್ರೆಡಿ ಆನ್ಸರ್ ಗೊತ್ತಿದೆ. ಬಟ್ ನಿಮ್ಮ ಎಮೋಷನ್ಸ್ ಏನ್ ಮಾಡ್ತಾ ಇದೆ, ನಿಮ್ನ ಕನ್ಫ್ಯೂಷನ್ ಕಡೆಗೆ ಎಳ್ಕೊಂಡು ಎಳ್ಕೊಂಡು ಹೋಗ್ತಾ ಇದೆ. ಓಕೆ, ಲೆಟ್ ಸಿ ಫಸ್ಟ್ ಕಾರ್ಡ್ ಏನ್ ಬಂದಿದೆ. ದಿ ಲವರ್ಸ್. ಸಿ, ಲವರ್ಸ್ ಎನರ್ಜಿ ಬಂದಿದೆ ಅಂದ್ರೆ ದಿಸ್ ಇಸ್ ನಾಟ್ ಕ್ಯಾಶುವಲ್ ಅಟ್ಯಾಚ್ಮೆಂಟ್ ನಿಮಗೆ ಈ ಪರ್ಸನ್ ಮೇಲೆ ಆಗಿರೋದು. ದಿಸ್ ಇಸ್ ನಾಟ್ ಜಸ್ಟ್ ಅಟ್ರಾಕ್ಷನ್ ಕೂಡ ಅಲ್ಲ, ಬಿಕಾಸ್ ಲವರ್ಸ್ ಎನರ್ಜಿ ಎಮೋಷನಲ್ ಬಾಂಡಿಂಗ್ ಬಗ್ಗೆ ಮಾತಾಡುತ್ತೆ. ಸೋಲ್ ರೆಕಗ್ನಿಷನ್, ನೀವು ನಿಮ್ಮ ಆತ್ಮ ಅವ್ರ ಆತ್ಮ ಇಬ್ರನ್ನೊಬ್ರು ರೆಕಗ್ನೈಸ್ ಮಾಡ್ತಾ ಇರೋದು. ಒಳ್ಳೆ ಕೆಮಿಸ್ಟ್ರಿ ಬಗ್ಗೆ ಕೂಡ ಹೇಳುತ್ತೆ. ನಿಮ್ಮಿಬ್ರು ಬಗ್ಗೆ ಐ ಮೀನ್ ನಿಮ್ಮಿಬ್ರು ಮಧ್ಯೆ ಒಂದು ಇಂಟೆನ್ಸ್ ಕಾನ್ವರ್ಸೇಷನ್ಸ್ ಕೂಡ ತುಂಬಾ ಆಗಿದೆ. ಫಿಸಿಕಲಿ ಕೂಡ ನಿಮಗೆ ಇವ್ರು ಕಂಡ್ರೆ ಇಷ್ಟ ಇದೆ, ಎಮೋಷನಲಿ ಕೂಡ ಡಿಪೆಂಡೆಂಟ್ ಆಗೋಗ್ಬಿಟ್ಟಿದ್ದೀರಾ. ಎವ್ರಿಥಿಂಗ್ ಈಸ್ ಮಿಕ್ಸ್ಡ್ ಅಂತ ನೋಡ್ತಾ ಇದ್ದೀನಿ. ಫಾರ್ ಮೆನಿ ಆಫ್ ಯು, ಸ್ಟಾರ್ಟಿಂಗ್ ಇಂದನು ಈ ಪರ್ಸನ್ ನೀವು ಮೀಟ್ ಆದಾಗಿಂದನು ನಿಮಗೊಂಥರ ಡಿಫ್ರೆಂಟ್ ಫೀಲ್ ಆಗಿದೆ ಈ ಪರ್ಸನ್ ಬಗ್ಗೆ. ಈವನ್ ದೋ ಈ ಪರ್ಸನ್ ನೀವು ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಕೊಡ್ದನೇ ಇದ್ರು ನೀವು ಅವ್ರಿಗೆ ಸ್ಪೆಷಲ್ ಪ್ಲೇಸ್ ಕೊಟ್ಟಿದ್ದೀರ ನಿಮ್ಮ ಹಾರ್ಟ್ ಅಲ್ಲಿ. ಅಂದ್ರೆ ನಿಮಗೆ ಒಂದು ಪಾಯಿಂಟ್ ಅಲ್ಲಿ ಹೆಂಗ್ ಅನ್ಸಿದೆ ಅಂದ್ರೆ, ಈ ಪರ್ಸನ್ ನಿಮ್ನ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಂಡಷ್ಟು ಯಾರೂ ಮಾಡ್ಕೊಂಡಿಲ್ಲ ಅಂತ ಕೂಡ ಅನ್ಸಿದೆ. ದಟ್ ಈಸ್ ಎಕ್ಸಾಕ್ಟ್ಲಿ ನಿಮಗೆ ಈ ಪರ್ಸನ್ ಇಂದ ಮೂವ್ ಆನ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. ಬಿಕಾಸ್ ನೀವು ಬರೀ ಅಟ್ಯಾಚ್ ಆಗಿಲ್ಲ ಈ ಪರ್ಸನ್ಗೆ, ನೀವು ಈ ಕನೆಕ್ಷನ್ ಪೊಟೆನ್ಷಿಯಲಿಗೆ ಅಟ್ಯಾಚ್ ಆಗೋಗ್ಬಿಟ್ಟಿದ್ದೀರಾ. ಅಂದ್ರೆ ನಿಮಗೆ ಗೊತ್ತು ಡೀಪ್ ಡೌನ್ ಈ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ನಿಮಗೆ ಗೊತ್ತು. ದಟ್ ಈಸ್ ದ ರೀಸನ್ ನಿಮಗೆ ಅವ್ರನ್ನ ಮರ್ತೋಗಕ್ಕೆ ಕಷ್ಟ ಆಗ್ತಾ ಇದೆ. ಬಿಕಾಸ್ ತುಂಬಾ ಜನ ಇಲ್ಲಿ ಹಳೆ ಮೆಮೊರೀಸ್ನ ನೆನಪಿಸ್ಕೊಂತಾ ಇರೋದು, ಒಳ್ಳೊಳ್ಳೆ ಕಾನ್ವರ್ಸೇಷನ್ ನೆನಪಿಸ್ಕೊಂತಾ ಇರೋದು, ಅವ್ರು ಏನ್ ಪ್ರಾಮಿಸ್ ಮಾಡಿದ್ರು ಅದನ್ನ ನೆನಪಿಸ್ಕೊಂತಾ ಇದ್ದೀರಾ. ಅಂದ್ರೆ ಅವರ ಒಂದು ಅಫೆಕ್ಷನ್ ನಿಮ್ಮ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಿ ಕುತ್ಕೊಂಡ್ಬಿಟ್ಟಿದೆ. ಕನ್ಫ್ಯೂಷನ್ ಅನ್ನೋದು ಸೈಡಿಗೆ ಹಾಕ್ತಾ ಇದ್ದೀರಾ ನೀವು. ಓಕೆ, ಸಿ, ಲವರ್ಸ್ ಸ್ಟಾರೋ ಬಂತು ಅಂದ್ರೆ ಚಾಯ್ಸಸ್ ಬಗ್ಗೆ ಕೂಡ ಹೇಳುತ್ತೆ. ಸೊ ಸಮ್ವೇರ್ ಡೀಪ್ ಡೌನ್ ನಿಮ್ಮ ಒಂದು ಆತ್ಮ ಕೇಳ್ತಾ ಇದೆ, ಆರ್ ಯು ಚೂಸಿಂಗ್ ಯೋರ್ ಸೆಲ್ಫ್? ನಿಮ್ನ ನೀವು ಚೂಸ್ ಮಾಡ್ಕೊತಾ ಇದ್ದೀರಾ ಅಥವಾ ಎಮೋಷ್ನಲಿ ಕಷ್ಟಪಡೋದಕ್ಕೆ ಚೂಸ್ ಮಾಡ್ತಾ ಇದ್ದೀರಾ? ಈ ಥರ ಕ್ವೆಶನ್ ಮಾಡ್ತಾ ಇದೆ. ಬಿಕಾಸ್ ಲವ್ ಇಸ್ ನಾಟ್ ಎನಫ್ ಅಲ್ವಾ? ಬಿಕಾಸ್ ಈ ಒಂದು ಕನೆಕ್ಷನ್ ಅಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ, ಆ ಕನ್ಸಿಸ್ಟೆನ್ಸಿ ಮಿಸ್ ಆಗ್ತಾ ಇದೆ. ಅಂದ್ರೆ ಆ ಪರ್ಸನ್ ನಿಮಗೆ ಮುಂಚೆ ಕೊಟ್ಟಷ್ಟು ಅಟೆನ್ಷನ್ ಇವಾಗ ಕೊಡ್ತಾ ಇಲ್ಲ, ಆ ಥರ ನೋಡ್ತಾ ಇದ್ದೀನಿ. ಬಟ್ ಲೆಟ್ ಸಿ, ಸೆಕೆಂಡ್ ಕಾರ್ಡ್ ನೈಟ್ ಆಫ್ ವಾಂಡ್ಸ್ ಏನ್ ಬಂದಿದೆ. ಈ ಒಂದು ಕಾರ್ಡ್ ಎನರ್ಜಿ ಎಂಟೈರ್ ರೀಡಿಂಗ್ ಚೇಂಜ್ ಮಾಡ್ತಾ ಇದೆ. ಬಿಕಾಸ್ ನೈಟ್ ಆಫ್ ವಾಂಡ್ಸ್ ಅಗೇನ್ ಅಟ್ರಾಕ್ಷನ್, ಅದು ಪ್ಯಾಷನ್ ಬಗ್ಗೆ ಹೇಳುತ್ತೆ, ಎಕ್ಸೈಟ್ಮೆಂಟ್ ಬಗ್ಗೆ ಹೇಳುತ್ತೆ, ಹಾಟ್ ಅಂಡ್ ಕೋಲ್ಡ್ ಬಿಹೇವಿಯರ್ ಬಗ್ಗೆ ಹೇಳುತ್ತೆ, ಅಗೇನ್ ಇನ್ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳುತ್ತೆ. ಅಂದ್ರೆ ಇಲ್ಲಿ ಒಂದು ಸ್ಟೆಬಿಲಿಟಿ ಮಿಸ್ ಆಗ್ತಾ ಇದೆ ಕನೆಕ್ಷನ್ ಅಲ್ಲಿ, ಒನ್ ಥಿಂಗ್. ಓಕೆ, ಸಿ, ಈ ಪರ್ಸನ್ಗೆ ಜೆನ್ಯೂನ್ ಆಗಿ ನಿಮ್ ಕಂಡ್ರೆ ಇಷ್ಟ ಇದೆ, ಹೌದು. ನಾನು ಅಟ್ರಾಕ್ಷನ್ ಕೂಡ ನೋಡ್ತಾ ಇದ್ದೀನಿ, ಅವ್ರಿಗೆ ನಿಮ್ಮ ಬಗ್ಗೆ ಅಟ್ರಾಕ್ಷನ್ ಕೂಡ ಇದೆ, ನಿಮ್ಮಿಬ್ರು ಬಗ್ಗೆ ಮಧ್ಯದಲ್ಲಿ ಒಂದು ಕೆಮಿಸ್ಟ್ರಿ ಕೂಡ ಇದೆ. ಬಟ್ ಎಮೋಷನ್ಸ್ ಅನ್ನೋದು ತುಂಬಾ ಮಿಸ್ ಆಗ್ತಾ ಇದೆ. ಬಿಕಾಸ್ ಒನ್ ಡೇ ನೀವಿಬ್ರು ತುಂಬಾ ಕ್ಲೋಸ್ ಆಗಿರ್ತೀರಾ, ನೆಕ್ಸ್ಟ್ ಡೇ ಅವರು ಡಿಸಪಿಯರ್ ಆಗ್ತಾ ಇದ್ದಾರೆ. ಅಂದ್ರೆ ಒನ್ ಡೇ ನಿಮ್ನೆ ಅವರು ಚೂಸ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಡೇ ನಿಮಗೊಂಥರ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ತರ ಪರ್ಸನ್ ಅಂದ್ರೆ, ಒನ್ ಮೂಮೆಂಟಿಗೆ ಎಮೋಷನ್ಸ್ನ ಚೂಸ್ ಮಾಡ್ತಾರೆ. ಯಾವಾಗ ಗೊತ್ತಾ? ಅವ್ರು ನಿಮ್ನ ಮಿಸ್ ಮಾಡ್ಕೊಂಡಾಗ ಮಾತ್ರ ಅವ್ರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾವಾಗ ಒಂಥರ ಇದು ಕಮಿಟ್ಮೆಂಟ್, ಈ ಕನೆಕ್ಷನ್ ತುಂಬಾ ಓವರ್ವೆಲ್ಮ್ಡ್ ಫೀಲ್ ಆಗುತ್ತೆ, ಡಿಸ್ಟ್ರಾಕ್ಟ್ ಆಗ್ತಾ ಇದ್ದಾರೆ, ಅವ್ರನ್ನ ಅವರು ದೂರ ಮಾಡ್ಕೊತಾ ಇದ್ದಾರೆ. ಅದೇನಾಗ್ತಿದೆ, ನಿಮಗೆ ಎಮೋಷ್ನಲಿ ಈ ಪರ್ಸನ್ ಕಡೆ ಅಡಿಕ್ಟ್ ಆಗ್ತಾ ಇದೆ, ಒನ್ ಆರ್ ದಿ ಅದರ್ ವೇ. ಇಟ್ಸ್ ಲೈಕ್ ಈ ಪರ್ಸನ್ ನಿಮಗೆ ಬೇಕಾದಾಗ ಎಮೋಷನ್ಸ್ ಕೊಡ್ತಾ ಇದ್ದಾರೆ, ಬಟ್ ನೆಕ್ಸ್ಟ್ ಟೈಮಲ್ಲಿ ನೀವೊಂಥರ ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರು ಬರ್ತಾ ಇಲ್ಲ, ಅವ್ರು ವಾಪಸ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರು ಬರ್ತಾ ಇಲ್ಲ. ಆ್ಯಂಡ್ ಸಿ, ನೀವು ಈ ಕ್ವೆಶನ್ ಕೇಳ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ, ಈ ಕನೆಕ್ಷನ್, ಈ ಒಂದು ರಿಲೇಶನ್ಶಿಪ್ ನಿಮಗೆ ನಿಜವಾಗ್ಲೂ ನೆಮ್ಮದಿ ಕೊಡ್ತಾ ಇತ್ತಾ?
ಅಥವಾ ನಿಮಗೆ ಫೀಲ್ ಆಗ್ತಾ ಇತ್ತಾ ಲಾಂಗ್ ಟರ್ಮ್ ಈ ಪರ್ಸನ್ ನಿಮ್ಮ ಜೊತೆ ಇರ್ತಾರಾ ಇಲ್ವಾ ಅಂತ ನಿಮಗೇನೆ ಆನ್ಸರ್ ಗೊತ್ತಾಗುತ್ತೆ. ಬಿಕಾಸ್ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ ಅಂದರೆ ಇಲ್ಲಿ ಲಾಂಗ್ ಟರ್ಮ್ ಎಮೋಷ್ನಲ್ ಸ್ಟೆಬಿಲಿಟಿ ಇಲ್ಲ ಅಂತ ತೋರಿಸ್ತಾ ಇದೆ. ಅವ್ರು ನಿಮಗೆ ಪ್ಯಾಷನ್ ಕೊಡ್ತಾ ಇದ್ದಾರೆ, ಸೆಕ್ಯೂರಿಟಿ ಕೊಡ್ತಾ ಇಲ್ಲ. ಆ ಥರ ಎನರ್ಜಿ ಮೇನ್ ಆಗಿ ನೋಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸಿ. ಇಲ್ಲಿ 9 ಆಫ್ ಪೆಂಟಕಲ್ಸ್ ಕೂಡ ಇದೆ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ 9 ಆಫ್ ಪೆಂಟಕಲ್ಸ್ ಹಾರ್ಟ್ ಬ್ರೇಕಿಂಗ್ ಎನರ್ಜಿ ಅಲ್ಲ. ಇಂಡಿಪೆಂಡೆನ್ಸ್ ಎನರ್ಜಿ, ಸೆಲ್ಫ್ ಫೋಕಸ್ ಎನರ್ಜಿ, ಫಿನಾನ್ಷಿಯಲ್ ಎನರ್ಜಿ, ಮೆಚ್ಯೂರಿಟಿ ಎನರ್ಜಿ. ಸೊ ನೀವು ಈ ಪರ್ಸನ್ನ ಏನಾದರೂ ಅವ್ರ ಹಿಂದೆ ಹೋಗೋದನ್ನ ನಿಲ್ಲಿಸಿದ್ರೆ, ನಿಮಗೆ ನೀವು ಟೈಮ್ ಕೊಟ್ಕೊಂಡ್ರೆ, ನಿಮ್ಮ ಒಂದು ಲೈಫ್ನ ನೀವು ರೀಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತೀರಾ. ನಿಮ್ಮ ಒಂದು ಕಾನ್ಫಿಡೆನ್ಸ್ ವಾಪಸ್ ಬರುತ್ತೆ. ನೀವು ಬ್ಯಾಕ್ ಟು ರೋಟೀನ್, ಈ ಪರ್ಸನ್ ಬರೋದಕ್ಕೂ ಮುಂಚೆ ನಿಮ್ಮ ಜೀವನ ಹೆಂಗಿತ್ತು ಅಲ್ಲಿಗೆ ಹೋಗ್ತೀರಾ. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ತುಂಬ ಜನಕ್ಕೆ ನಾನು ಏನು ನೋಡ್ತಾ ಇದ್ದೀನಿ, ಫಿನಾನ್ಷಿಯಲಿ ಕೂಡ ನೀವು ತುಂಬ ಡಿಫಿಕಲ್ಟ್ ಸ್ಪಾಟಲ್ಲಿದ್ದೀರಾ. ಮೇಯ್ನಾಗಿ ಫಿನಾನ್ಷಿಯಲಿ ನೀವು ಇಂಪ್ರೂವ್ ಮಾಡ್ಕೊತೀರಾ. ಈ ಪರ್ಸನ್ ಹಿಂದೆ ಹೋಗೋದು ನಿಲ್ಲಿಸಿದ್ರೆ ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡ್ತೀರಾ. ನಿಮ್ಮ ಅಪಿಯರೆನ್ಸ್, ನೀವು ಹೆಂಗೆ ಕಾಣಿಸ್ತಾ ಇದ್ದೀರಾ, ಪ್ರಾಬಬ್ಲಿ ಈ ಪರ್ಸನ್ ಹಿಂದೆ ಹೋಗಿ ಹೋಗಿ ಅವರಿಗೋಸ್ಕರ ಹತ್ತು ಊಟ ಬಿಟ್ಟು ಎಲ್ಲ ಮಾಡಿ ನೀವೊಂಥರ ಡಿಫಿಕಲ್ಟ್ ಸ್ಪಾಟಲ್ಲಿದ್ದೀರಾ ನೋಡೋದಕ್ಕೂ ಕೂಡ. ಪ್ರಾಬ್ಲಿ ಅದು ಕೂಡ ವರ್ಕೌಟ್ ಆಗುತ್ತೆ. ಹೆಲ್ತ್ ಚೆನ್ನಾಗಾಗುತ್ತೆ. ನಿಮ್ಮ ಪರ್ಸ್ನಲ್ ಗೋಲ್ಸ್ನ ನೀವು ಅಚೀವ್ ಮಾಡ್ತೀರಾ ಅಂತ ಬರ್ತಾ ಇದೆ. ದ ಥಿಂಗ್ ಈಸ್, ಸಿ, ಜಸ್ಟ್ ಬಿಕಾಸ್ ಈ ಪರ್ಸನ್ ಒಂದು ಇನ್ಕನ್ಸಿಸ್ಟೆಂಟ್ ಎನರ್ಜಿ ನೋಡ್ತಾ ಇದ್ದೀನಿ ಅಂದ್ಕೂಡ್ಲೆ ನೀವು ಫಾರ್ ಎವರ್ ಒಬ್ಬರೇ ಇರ್ತೀರಾ, ಅಲೋನ್ ಇರ್ತಾರ ಅಂತ ಅಲ್ಲ. ಬಟ್ ಯೂನಿವರ್ಸ್ ನಿಮಗೇನು ಕಲಿಸ್ಕೊಡ್ತಾ ಇದೆ ಅಂದರೆ, ಈ ಪರ್ಸನ್ನ ಯಾವಾಗ ನಿಮ್ಮ ಎಮೋಷ್ನಲ್ ಎನರ್ಜಿ ನೀವು ನಿಮ್ಮ ಮೇಲೆ ಹಾಕೊಂತೀರ, ಯಾರಿಗೋ ಒಬ್ಬರಿಗೆ ವೆಯ್ಟ್ ಮಾಡೋದು, ಯಾರೋ ಒಬ್ರು ವಾಪಸ್ ಬರ್ತೀರ ಅಂತ ಕಾಯೋದನ್ನ ಬಿಟ್ಟು ನಿಮ್ಮ ಮೇಲೆ ನೀವು ಹಾಕೊಂಡ್ರೆ ಯು ವಿಲ್ ಬಿಕಮ್ ಮೋರ್ ಪವರ್ಫುಲ್. ಅವ್ರನ್ನ ಎಮೋಷ್ನಲಿ ಅವ್ರ ಹಿಂದೆ ಹೋಗೋದು ಒಂದ್ಸಲ ನೀವು ಬಿಟ್ರೆ, ದಾಟ್ಸ್ ವೆನ್ ಅವ್ರು ನಿಮ್ಮ ಒಂದು ಆಬ್ಸೆನ್ಸ್ನ ಅವಾಗ ಅವರು ನೋಟಿಸ್ ಮಾಡ್ತಾರೆ. ಅವಾಗ ಅವ್ರು ಏನು ಕಳ್ಕೊಂಡ್ರು ಅಂತ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸಿ, ನೀವ್ ಏನ್ ಮಾಡ್ತಾ ಇದ್ದೀರಾ, ಪದೇ ಪದೇ ನಿಮ್ಮ ಫೋನ್ ಚೆಕ್ ಮಾಡ್ತಾ ಇದ್ದೀರಾ, ಅವ್ರ ಕಡೆಯಿಂದ ಒಂದ್ ಮೆಸೇಜ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಹೋಲ್ ಮೂಡ್ ಆ ಪರ್ಸನ್ ರಿಪ್ಲೈ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಅವ್ರು ರಿಪ್ಲೈ ಮಾಡಿದ್ರೆ ಓಕೆ ಖುಷಿಲಿರ್ತೀವಿ, ರಿಪ್ಲೈ ಮಾಡಲಿಲ್ಲ ಅಂದರೆ ಯು ಆರ್ ಡಲ್. ಸಿ, ಬಟ್ ಆ ಒಂದು ಎನರ್ಜಿನ ನೀವು ನಿಮ್ಮ ವರ್ಕ್ ಮೇಲೆ, ನಿಮ್ಮ ಜಿಮ್ ಮೇಲೆ, ನಿಮ್ಮ ಹೀಲಿಂಗ್ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ, ನಿಮ್ಮ ಪರ್ಸ್ನಲ್ ಗೋಲ್ ಮೇಲೆ, ನಿಮ್ಮ ವರ್ತ್ ಮೇಲೆ ಫೋಕಸ್ ಮಾಡಿಕೊಂಡ್ರೆ ಎನರ್ಜಿ ನಿಮ್ಮ ಮೇಲೆ ಶಿಫ್ಟ್ ಆಗುತ್ತೆ. ನೀವು ಮತ್ತೆ ಆ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ನಿಮ್ಮ ಮೇಲೆ ಬರುತ್ತೆ. ನೀವು ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ. ಸಿ, ವೆಯ್ಟ್ ಮಾಡಬೇಡಿ ಅಂತಲೂ ಹೇಳ್ದ. ಜಸ್ಟ್ ನಿಮ್ಮ ಲೈಫ್ನ ನೀವು ಸ್ಟಕ್ ಮಾಡ್ಕೋಬೇಡಿ. ನಿಮ್ಮ ಲೈಫ್ ಕಂಟಿನ್ಯೂ ಆಗ್ತಾ ಇರಲಿ, ನಿಮ್ಮನ್ನ ನೀವು ಮರ್ತು ಬಿಡಬೇಡಿ. ಕೀಪ್ ಇನ್ ಮೈಂಡ್. ಓಕೆ, ದೆನ್ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಏನು ಎನರ್ಜಿ? ಪೇಜ್ ಆಫ್ ವಾಂಡ್ಸ್ ಒಂದು ನ್ಯೂ ಎನರ್ಜಿ, ನ್ಯೂ ಎಕ್ಸೈಟ್ಮೆಂಟ್ ಎನರ್ಜಿ. ಯಾವಾಗ ನೀವು ಈ ಪರ್ಸನಿಂದ ಮೂವ್ ಆನ್ ಆಗ್ತೀರಾ, ಐ ಆಮ್ ಡ್ಯಾಮ್ ಶೋರ್ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಪರ್ಸನ್ ಎಂಟರ್ ಆಗ್ತಾರೆ. ನ್ಯೂ ಸೋಷಲ್ ಲೈಫ್ ಸ್ಟಾರ್ಟ್ ಆಗುತ್ತೆ. ನಿಮ್ಮದು ಪ್ರಾಬ್ಲಿ ನ್ಯೂ ರೊಮ್ಯಾಂಟಿಕ್ ಕನೆಕ್ಷನ್ ಕೂಡ, ಬೆಸ್ಟ್ ಕನೆಕ್ಷನ್ ಕೂಡ ಎಂಟರ್ ಆಗುತ್ತೆ. ಟ್ರಸ್ಟ್ ಮೀ, ಈ ಕನೆಕ್ಷನ್ ನೀವು ಬಿಟ್ಟರೆ ನಿಮ್ಮ ಲೈಫ್ ಅಲ್ಲಿಗೆ ಅಂತೂ ಎಂಡ್ ಆಗಲ್ಲ. ಇನ್ಫ್ಯಾಕ್ಟ್ ಸಮ್ ಆಫ್ ಯು, ತುಂಬ ಜನ ನೀವು ಎಷ್ಟು ಖುಷಿಯಾಗಿದ್ರಿ ಇದಕ್ಕೂ ಮುಂಚೆ, ಎಷ್ಟು ಎಮೋಷ್ನಲಿ ಖುಷಿಯಾಗಿದ್ರೆ ಅದನ್ನೇ ಮರ್ತೋಗ್ಬಿಟ್ಟಿದ್ದೀರಾ. ಬಿಕಾಸ್ ಈ ಕನೆಕ್ಷನಲ್ಲಿ ತುಂಬ ಮುಳುಗೋಗ್ಬಿಟ್ಟಿದ್ದೀರಾ. ಬಟ್ ಮೂವ್ ಆನ್ ಆದರೆ ಆ ಕಳ್ಕೊಂಡಿರೋ ಹೋಪ್ ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದೆ ಪೇಜ್ ಆಫ್ ವಾಂಡ್ಸ್. ಸಿ, ಯಾರನ್ನೋ ಒಬ್ರನ್ನ ನೀವು ಇಟ್ಸ್ ಓಕೆ ಮೂವಿಂಗ್ ಆನ್ ಅನ್ಕೂಡ್ಲೆ ಆ ಪರ್ಸನ್ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡೋದು, ಯಾವತ್ತು ನೀವು ಆ ಪರ್ಸನ್ಗೆ ಕೇರೇ ಮಾಡ್ತಿಲ್ಲ ಆ ಥರ ಬಿಹೇವ್ ಮಾಡೋದು, ಆ ಥರ ಮಾಡೋ ನೆಸೆಸಿಟಿ ಇಲ್ಲ. ನಿಮ್ಮ ಎಂಟೈರ್ ಎಮೋಷ್ನಲ್ ಲೈಫ್ನ ಪಾಸಲ್ಲಿ ಇಡಬೇಡಿ ಈ ಪರ್ಸನ್ಗೋಸ್ಕರ. ಆ ಪರ್ಸನಿಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ನಿಮ್ಮ ಲೈಫ್ನ ನೀವು ಪಾಸ್ ಮಾಡ್ಕೋಬೇಡಿ. ದಟ್ ಈಸ್ ದ ಡಿಫ್ರೆನ್ಸ್. ಓಕೆ, ಯು ಕ್ಯಾನ್ ಲವ್ ಸಮ್ವನ್ ಆ್ಯಂಡ್ ಸ್ಟಿಲ್ ಡಿಸೈಡ್ ನಾಟ್ ಟು ಎಮೋಷ್ನಲಿ ಸಫರ್ ಎನಿ ಮೋರ್, ರೈಟ್? ದಟ್ ಈಸ್ ದ ಮೆಸೇಜ್. ಸಿ, ಏಂಜಲ್ಸ್ ಮೆಸೇಜ್ ನಿಮಗೆ ಬ್ಯೂಟಿಫುಲ್ ವೇಯಲ್ಲಿ ಬಂದಿದೆ. ಲುಕ್ ಫಾರ್ ಅ ಸೈನ್. ಅಂದರೆ ಏಂಜಲ್ಸ್ ಏನು ಹೇಳ್ತಾ ಇದೆ ಅಂದರೆ, ಸಿ, ಪ್ಯಾಟರ್ನ್ನ ನೋಡಿ. ಅವ್ರ ಪ್ರಾಮಿಸಸ್ ಏನು ಮಾಡಿದ್ರು ಅಂತ ನೋಡಲಿಲ್ಲ, ಪ್ರಾಮಿಸ್ನ ಉಳಿಸ್ಕೊಂಡ್ರ ಅದನ್ನ ನೋಡಿ.
ಒಂದ್ ಪಾಯಿಂಟ್ ಅಲ್ಲಿ ಅವ್ರು ನಿಮ್ ಬಗ್ಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು, ಬಟ್ ಬಿಟ್ಟು ಹೋದ್ರು. ಅದನ್ನ ಮರಿಬೇಡಿ. ಬರೀ ಅವ್ರ ವರ್ಡ್ಸ್ ನ ನೀವು ಫೋಕಸ್ ಮಾಡ್ಬೇಡಿ, ಆಕ್ಷನ್ಸ್ ನ ಕೂಡ ನೋಡಿ. ಇವಾಗ ಒಬ್ರು ನಿಮ್ ಜೊತೆ ಜೆನ್ಯೂನ್ ಆಗಿ ನಿಮ್ ಜೊತೆ ಲೈಫ್ ಬಿಲ್ಡ್ ಮಾಡ್ಬೇಕು ಅಂತ ಇದ್ರೆ, ಅವ್ರು ನಿಮ್ನ ಕಾನ್ಸ್ಟೆಂಟ್ಲಿ ಆ ಕನ್ಫ್ಯೂಸ್ಡ್ ಎನರ್ಜಿಲಿ ಕೂರ್ಸಲ್ಲ, ರೈಟ್? ಮೇ ಬಿ ತುಂಬಾ ಜನಕ್ಕೆ ದಿಸ್ ಇಸ್ ಅ ಸೈನ್. ಯು ಗೈಸ್ ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತಿದೆ ಇಲ್ಲಿ ಏನ್ ಮೆಸೇಜ್ ಬರ್ತಾ ಇದೆ. ಈ ಅವರ ಒಂದು ಸೈಲೆನ್ಸ್ ಏನಿದೆ ಅದೇ ನಿಮಗೆ ಸೈನ್. ಪದೇ ಪದೇ ಅವ್ರು ನಿಮಗೆ ಡಿಸಪಾಯಿಂಟ್ಮೆಂಟ್ ಸಿಚುವೇಶನ್ ಅಲ್ಲಿ ಕೂರ್ಸಿದ್ದಾರೆ, ರೈಟ್? ಯೂನಿವರ್ಸ್ ಅದ ನಿಮಗೆ ತೋರ್ಸೋದಕ್ಕೆ ಇಷ್ಟಪಡ್ತಾ ಇದೆ. ಓಕೆ, ಸೊ ಎಸ್, ಗ್ರೂಪ್ 1 ಈ ಕ್ಲಿಯರ್ ಆಗಿ ನಮ್ಗೆ ಇಲ್ಲಿ ಮೆಸೇಜ್ ಬಂದಿದೆ. ತುಂಬಾ ಜನಕ್ಕೆ ಇಲ್ಲಿ ಡೈರೆಕ್ಟ್ ಆನ್ಸರ್ಸ್ ಬರ್ತಾ ಇದೆ ಕೂಡ. ಈ ಪರ್ಸನ್ಗೆ ಫೀಲಿಂಗ್ಸ್ ಇದೆ, ಇಲ್ಲ ಅಂತ ಅಲ್ಲ, ಅಟ್ರಾಕ್ಷನ್ ಕೂಡ ಇದೆ, ಬಟ್ ಅವರು ನಿಮಗೊಂದು ಸ್ಟೇಬಲ್ ಎಮೋಷನಲ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ನಿಮ್ಮ ಗ್ರೋತ್, ನಿಮ್ಮ ನೆಮ್ಮದಿ, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಎಮೋಷನಲ್ ಹೀಲಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಈ ಪರ್ಸನ್ನ ಮರ್ತು ಮೂವ್ ಆನ್ ಆದ್ರೆ. ನಿನ್ನ ನೀವು ಫೋರ್ಸ್ ಮಾಡೋದು ಬೇಡ, ನಾಳೆನೇ ಈ ಪರ್ಸನ್ನ ನಾನು ಮರ್ತು ಬಿಡಬೇಕು ಅಂತ. ಬಟ್ ನಿಮ್ಮ ಎನರ್ಜಿನ ನೀವು ಕಳ್ಕೋಬೇಡಿ. ಯಾರಿಗೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ನಿಮ್ಮ ಎನರ್ಜಿನ ನೀವು ಕಳ್ಕೋಬೇಡಿ. ನಿಮ್ಮ ಎಮೋಷನಲ್ ಸ್ಟೆಬಿಲಿಟಿನ ಫಸ್ಟ್ ಚೂಸ್ ಮಾಡಿ. ಯಾವಾಗ ನೀವು ಅದನ್ನ ಚೂಸ್ ಮಾಡ್ತೀರಾ, ಕ್ಲಾರಿಟಿ ನಿಮ್ಮ ಲೈಫಿಗೆ ತಾನಾಗೆ ಎಂಟರ್ ಆಗೋದಕ್ಕೆ ಶುರು ಆಗುತ್ತೆ. ಓಕೆ, ಸೊ ಎಸ್, ಈ ಒಂದು ಮೆಸೇಜ್ ನಿಮಗೆ ರೆಸೊನೇಟ್ ಆಯಿತು ಅನ್ಸಿದ್ರೆ ಕಾಮೆಂಟ್ ಬಿಲೋ 1199. ಆ್ಯಂಡ್ ಇನ್ನೂ ಕಲೆಕ್ಟಿವ್ ರೀಡಿಂಗ್ಸ್ ಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಲೆಟ್ ಮಿ ನೋ, DM me. Okay, then I'll see you all in the next one. Till that, take care. Bye-bye. ಹಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಫೈಲ್ನ ಚೂಸ್ ಮಾಡಿದ್ದೀರಾ. ಸೊ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನಿಮ್ಮ ಒಂದು ಡಿಫಿಕಲ್ಟ್ ಕ್ವೆಶನ್ನ ಆನ್ಸರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ನೀವು ಈ ಪರ್ಸನಿಗೆ ವೆಯ್ಟ್ ಮಾಡಬೇಕಾ ಅಥವಾ ಟೈಮ್ ಬಂದಿದೆಯಾ ಒಂದು ಹೊಸ ಡೈರೆಕ್ಷನಿಗೆ ಹೋಗೋದಕ್ಕೆ ಅಂತ? ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೈಮ್ ಮಾಡಬೇಕು ಅಂದರೆ 1199 ಅಂತ ಕಾಮೆಂಟ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ DM ಮಾಡ್ಬೋದು. ಆ್ಯಂಡ್ ಎಸ್, ಲೆಟ್ ಸ್ಟಾರ್ಟ್. ಓಕೆ, ಫಸ್ಟ್ ಕಾರ್ಡ್ ಏನು ಬಂದಿದೆ? ದಿ ಸನ್, ಮೇಜರ್ ಆರ್ಕಾನ ಬಂದಿದೆ ನಿಮಗೆ ಫಸ್ಟ್ ಕಾರ್ಡ್. ಓಕೆ, ಹೈಡ್ ಮಾಡಿ. ನೆಕ್ಸ್ಟ್ ಏಸ್ ಆಫ್ ಸ್ವಾರ್ಡ್ಸ್. ಆಲ್ ರೈಟ್, ಎರಡು ಕ್ಲಾರಿಟಿ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಥರ್ಡ್ ಈಸ್ ಪೇಜ್ ಆಫ್ ಪೆಂಟಕಲ್ಸ್. ತುಂಬ ಜನರದ್ದು ಲಿಯೋ ಅಥವಾ ಟಾರಸ್, ಕ್ಯಾಪ್ರಿಕಾನ್, ವರ್ಗೋ zodiac sign ಅನಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಎನರ್ಜಿ 7 ಆಫ್ ವಾಂಡ್ಸ್. 7 ಆಫ್ ವಾಂಡ್ಸ್ ಲವ್ಸ್ ಮೀ, ಐ ಗೆಸ್ ಎಲ್ಲ ರೀಡಿಂಗ್ ಅಲ್ಲೂ ಬರುತ್ತೆ. ಓಕೆ, ಚೂಸ್ ಅ ನ್ಯೂ ಡೈರೆಕ್ಷನ್. ಓ ಮೈ ಗಾಡ್. ಓಕೆ, ಸೊ ಎಸ್, ಗ್ರೂಪ್ 2 ಆನೆಸ್ಟ್ಲಿ ಈ ಕಾರ್ಡ್ಸ್ ಎಲ್ಲ ನೋಡಿದ್ರೆ ಫೀಲ್ಸ್ ಎಮೋಷನಲ್. ಬಿಕಾಸ್ ಒಂದು ಪಾಯಿಂಟಲ್ಲಿ ನೀವು ಎಲ್ಲ ನಿಮ್ಮ ಒಂದು ಹ್ಯಾಪಿನೆಸ್ ಈ ಕನೆಕ್ಷನಿಗೆ ಕೊಟ್ಟಿದ್ರಿ. ಡೆಫಿನೆಟ್ಲಿ ಈ ಕನೆಕ್ಷನ್ ನೀವು ಒನ್ ನೈಟ್ ಅಲ್ಲಿ ಮರೆಯೋದಕ್ಕಾಗಲ್ಲ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ಬಟ್ ಎಸ್, ಎಲ್ಲಿ ನಿಮ್ಮ ಫ್ಯೂಚರ್ ಹೋಗ್ತಾ ಇದೆ ಅಂತ ಡೈರೆಕ್ಟ್ ಆಗಿ ತೋರಿಸ್ತಾ ಇದೆ ಕಾರ್ಡ್ಸ್. ಬಟ್ ಲೆಟ್ ಸಿ, ಫಸ್ಟ್ ಸನ್ ಎನರ್ಜಿ ಏನ್ ಬಂದಿದೆ ಎಕ್ಸ್ಪ್ಲೈನ್ಸ್ ಎವ್ರಿಥಿಂಗ್. ಸಿ, ಈ ಪರ್ಸನಿಗೆ ನೀವು ಎಮೋಷನಲಿ ಅಟ್ಯಾಚ್ ಆಗಿದ್ರಿ ಬಿಕಾಸ್ ಈ ಒಂದು ಪರ್ಸನ್ ನಿಮಗೆ ಒಂಥರ ಅಲೈವ್ ಫೀಲ್ ಮಾಡಿಸ್ತಾ ಇದ್ರು, ನೀವು ಬದುಕಿದೀರಾ ಅಂತ ಫೀಲ್ ಮಾಡಿಸ್ತಾ ಇದ್ರು. ಮೇ ಬಿ ಅವ್ರು ನಿಮ್ಮ ಲೈಫ್ಗೆ ಎಕ್ಸೈಟ್ಮೆಂಟ್ ತಂದ್ರು, ಕಂಫರ್ಟ್ ತಂದ್ರು, ಹ್ಯಾಪಿನೆಸ್ ತಂದ್ಕೊಟ್ರು, ಅಟೆನ್ಷನ್ ಕೊಡ್ತಾ ಇದ್ರು, ವಾರ್ಮ್ತ್ ಎನರ್ಜಿ ಕೊಡ್ತಾ ಇದ್ರು. ಅಂದ್ರೆ ಓಕೆ, ನೀವು ಕಾಣಿಸ್ತಾ ಇದ್ದೀರಾ ಬಿಕಾಸ್ ಒಂದು ಪಾಯಿಂಟ್ ಅಲ್ಲಿ ನೀವು ಹೆವಿ ಫೀಲ್ ಆಗ್ತಾ ಇತ್ತು, ನಿಮಗೆ ಲೈಫ್ ತುಂಬಾ ಹೆವಿ ಫೀಲ್ ಮಾಡಿಸ್ತಾ ಇತ್ತು. ಆ ಸಿಚುವೇಶನ್ ಅಲ್ಲಿ ಅವ್ರು ನಿಮಗೆ ಪಾಸಿಟಿವ್ ಎನರ್ಜಿ ತಂದ್ಕೊಡ್ತಾ ಇದ್ರು. ಬಿಕಾಸ್ ಸನ್ ಕಾರ್ಡ್ ಇದೆ ಅಲ್ವಾ, ಹ್ಯಾಪಿಯೆಸ್ಟ್ ಕಾರ್ಡ್ ಇನ್ ದ ಟ್ಯಾರೋ. ಸೊ ತುಂಬಾ ಜನಕ್ಕೆ ಬ್ಯೂಟಿಫುಲ್ ವೇಲಿ ಕನೆಕ್ಷನ್ ಸ್ಟಾರ್ಟ್ ಆಗಿದೆ. ಬಿಕಾಸ್ ಈ ಪರ್ಸನ್ ಜೊತೆ ನೀವು ತುಂಬಾ ನಗಾಡಿದ್ದೀರಾ, ತುಂಬಾ ಓಪನ್ ಅಪ್ ಆಗಿದ್ದೀರಾ, ಅಟ್ರಾಕ್ಷನ್ ಕೂಡ ಇತ್ತು. ಆನೆಸ್ಟ್ಲಿ ನೀವು ಎಲ್ಲ ಹೇಳ್ಕೊಂಡಿದ್ದೀರಾ, ತುಂಬಾ ಡೀಪ್ ಕಾನ್ವರ್ಸೇಷನ್ಸ್ ಮಾಡ್ತಾ ಇದ್ರಿ, ಫ್ಯೂಚರ್ ಪ್ಲಾನಿಂಗ್ ಕೂಡ ತುಂಬಾ ಮಾಡಿದ್ರಿ.
ಬಿಕಾಸ್ ಒನ್ ಪಾಯಿಂಟ್ ಅಲ್ಲಿ ಈ ಕನೆಕ್ಷನ್ ನಿಮಗೆ ತುಂಬಾ ಜೆನ್ಯೂನ್ ಆಗಿ ಫೀಲ್ ಮಾಡಿಸಿದೆ. ಪದೇ ಪದೇ ನೀವು ಹಳೆ ಮೆಮೊರೀಸಿಗೆನೆ ಹೋಗ್ತಾ ಇದ್ದೀರಾ ಕೂಡ. ಆ ಒಂದು ಕಾರಣಕ್ಕೆ ನೀವು ನಿಮ್ನ ನೀವು ಕ್ವೆಶನ್ ಮಾಡ್ಕೊತಾ ಇದ್ದೀರಾ. ಬಿಕಾಸ್ ಈ ಕನೆಕ್ಷನ್ದು ಗುಡ್ ಸೈಡ್ ಆಲ್ರೆಡಿ ನೀವು ನೋಡಿದೀರಾ, ಆ ಪರ್ಸನ್ದು ಗುಡ್ ಸೈಡ್ ಆಲ್ರೆಡಿ ನೀವು ನೋಡಿದೀರಾ. ದಟ್ ಈಸ್ ದ ರೀಸನ್ ನೀವು ನಿಮಗೆ ಕ್ವೆಶನ್ ಮಾಡ್ತಾ ಇದ್ದೀರಾ. ಅಂಡ್ ಅಂಡ್ ತುಂಬಾ ಜನಕ್ಕೆ ಇವೊಂದು ಇವಾಗ್ಲೂ ಕೂಡ ನಿಮಗೆ ನಂಬಿಕೆ ಇದೆ. ಬಿಕಾಸ್ ಒನ್ ಪಾಯಿಂಟ್ ಅಲ್ಲಿ ಈ ಕನೆಕ್ಷನ್ ಇಷ್ಟು ಬ್ಯೂಟಿಫುಲ್ ವೇ ಅಲ್ಲಿ ಇತ್ತು, ಮತ್ತೆ ಯಾಕೆ ಆಗ್ಬಾರ್ದು? ಈ ತರ ಬಿಲೀವ್ ಇನ್ನೂ ಇದೆ ನಿಮಗೆ, ಆ ಹೋಪ್ ಅನ್ನೋದು ಇನ್ನೂ ಇದೆ. ದಟ್ ಈಸ್ ದ ರೀಸನ್ ಈ ಪರ್ಸನಿಗೆ ನೀವು ಇನ್ನೂ ಅಟ್ಯಾಚ್ಡ್ ಆಗಿದ್ದೀರಾ. ಬಟ್ ಸನ್ ಕಾರ್ಡ್ ಬಂದ್ಬಿಟ್ಟು ಕ್ಲಾರಿಟಿ ಬಗ್ಗೆ ಹೇಳುತ್ತೆ. ಬರೀ ಆ ಬ್ರೈಟ್ ಮೂಮೆಂಟ್ಸ್ ನ ನೆನಪಿಸ್ಕೊಂಡು ಕೂರ್ಬೇಡಿ, ಪ್ರೆಸೆಂಟ್ ರಿಯಾಲಿಟಿ ಏನು ಅದನ್ನ ಮರಿಬೇಡಿ. ಬಿಕಾಸ್ ಸಮಟೈಮ್ಸ್ ಒಂದಷ್ಟು ಜನರು ನಮ್ಮನ್ನ ನಿಜವಾಗ್ಲೂ ಖುಷಿ ಪಡಿಸ್ತಾರೆ, ಬಟ್ ಲಾಂಗ್ ಟರ್ಮ್ ಅಂತ ಬಂದ್ರೆ ಆ ಪರ್ಸನ್ ನಿಮಗೆ ರೈಟ್ ಪಾರ್ಟ್ನರ್ ಆಗಕ್ ಚಾನ್ಸಸ್ ಕಡಿಮೆ ಇರುತ್ತೆ. ಬೋತ್ ಕ್ಯಾನ್ ಬಿ ಟ್ರೂ ಎಟ್ ದ ಸೇಮ್ ಟೈಮ್, ರೈಟ್? ಸೊ ಲೆಟ್ಸ್ ಸಿ ನೆಕ್ಸ್ಟ್ ಏಸ್ ಆಫ್ ಸ್ಪೋರ್ಟ್ಸ್ ಏನ್ ಬಂದಿದೆ. ಇಟ್ಸ್ ಅ ಡೈರೆಕ್ಟ್ ಮೆಸೇಜ್. ಈ ಪರ್ಸನ್ ನಿಮಗೆ ಏನ್ ಕೊಡ್ತಾ ಇದ್ದಾರೆ ಅಂತ ಬಂದ್ರೆ, ಸಿ ಎಮೋಷನಲ್ ಸ್ಟೆಬಿಲಿಟಿ ಅನ್ನೋದು ನನಗೆ ಇನ್ನೂ ಬರ್ತಾ ಇಲ್ಲ, ಆ ಮೆಸೇಜ್ ಬರ್ತಾ ಇಲ್ಲ. ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಎನರ್ಜಿ ಇನ್ನೂ ಬರ್ತಾ ಇಲ್ಲ. ಸೊ ಫಾರ್ ಮೆನಿ ಆಫ್ ಯು ವೆರಿ ಸೂನ್ ಐ ಗೆಸ್ ಒಂದು ಕಾನ್ವರ್ಸೇಷನ್ ಆಗುತ್ತೆ ನಿಮ್ಮಿಬ್ರು ಮಧ್ಯ. ಅವ್ರು ನಿಮಗೆ ಕ್ಲಾರಿಟಿ ಕೊಡ್ತಾರೆ, ಮಾತಾಡ್ತಾರೆ, ಏನ್ ಜೆನ್ಯೂನ್ ಆಗಿ ಎಲ್ಲಿದ್ದೀವಿ ನಾವು, ಎಲ್ಲಿ ಫ್ಯೂಚರ್ ಏನ್ ಪ್ಲಾನ್ ಮಾಡ್ಬೋದು, ಹೆಂಗಿರುತ್ತೆ ನಮ್ಮ ಜೀವನ ಅಂತ ಕ್ಲಾರಿಟಿ ಕೊಡ್ತಾರೆ. ತುಂಬಾ ಜನಕ್ಕೆ ನೀವು ಆನ್ಸರ್ಸ್ ಏನ್ ವೇಟ್ ಮಾಡ್ತಾ ಇದ್ರಿ ಈ ಪರ್ಸನ್ ಕಡೆಯಿಂದ, ಅದ್ ನಿಮಗೆ ಡೈರೆಕ್ಟ್ ಆಗಿ ಅವ್ರ ಬಾಯಿಂದಾನೇ ಬರುತ್ತೆ. ತುಂಬಾ ಜನಕ್ಕೆ ಇಟ್ಸ್ ಲೈಕ್ ಐ ಥಿಂಕ್ ರಿಯಾಲಿಟಿ ಗೊತ್ತಾಗುತ್ತೆ. ಡೆಫಿನೆಟ್ಲಿ ಕನ್ಫ್ಯೂಷನ್ ಅಲ್ಲಂತೂ ಇರಲ್ಲ ಈ ಕನೆಕ್ಷನ್ ಗೋಯಿಂಗ್ ಫಾರ್ವರ್ಡ್. ಇದರ್ ನಿಮಗೆ ಕ್ಲಾರಿಟಿ ಬರುತ್ತೆ, ಇಲ್ಲ ಸೆಪ್ರೇಟ್ ಆಗುತ್ತೆ, ಎರಡರಲ್ಲೊಂದು ಡೆಫಿನೆಟ್ಲಿ ಆಗುತ್ತೆ. ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದ್ದೀನಿ, ಈ ಪರ್ಸನ್ ವಾಪಸ್ ಬರ್ತಾರೆ, ಏನೋ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾಕೆ ಅವರು ಡಿಸಪಿಯರ್ ಆದ್ರು, ಯಾಕೆ ಬಿಟ್ಟೋದ್ರು, ಯಾಕೆ ಅವ್ರು ಹಾಟ್ ಅಂಡ್ ಕೋಲ್ಡ್ ವೇ ಅಲ್ಲಿ ಬಿಹೇವ್ ಮಾಡಿದ್ರು, ಏನ್ ಆಗ್ತಿತ್ತು ಅವರಿಗೆ ಒಳಗಡೆಯಿಂದ ಎಲ್ಲ ಕ್ಲಾರಿಟಿ ಕೊಡ್ತಾರೆ. ಮೆಂಟಲಿ ಕ್ಲಾರಿಟಿ ಕೊಡ್ತಾರೆ. ಎಮೋಷನಲಿ ಅದು ನಿಮಗೆ ಫುಲ್ಫಿಲ್ ಆಗುತ್ತೆ ಅನ್ನೋದು ನಾನು ನೋಡ್ತಾ ಇಲ್ಲ, ಬಿಕಾಸ್ ಎಮೋಷನಲ್ ಕಾರ್ಡ್ ಅಲ್ಲ. ಅಟ್ಲೀಸ್ಟ್ ನಿಮಗೆ ಮೆಂಟಲಿ ಕ್ಲಾರಿಟಿ ಕೊಡ್ತಾರೆ. ಸೊ ಎಸ್, ಒಂದು ಮಾತುಕತೆ ನೋಡ್ತಾ ಇದ್ದೀನಿ. ಆಟೋಮೆಟಿಕಲಿ ಸತ್ಯ ಗೊತ್ತಾಗೋದು ನಾನು ನೋಡ್ತಾ ಇಲ್ಲ, ಬಟ್ ಇಟ್ಸ್ ಮೋರ್ ಲೈಕ್ ಸಿ ಫೈನಲಿ ಇಟ್ಸ್ ಲೈಕ್ ನೀವು ನಿಮ್ಮ ಲೈಫಲ್ಲಿ ಇರ್ತೀರಾ, ಅವರು ಐ ಮೀನ್ ಫೈನಲಿ ದೇ ವಿಲ್ ಸೇ ಸಮಥಿಂಗ್, ಎಸ್ ನಾನು ನಿನ್ನ ಬಗ್ಗೆ ಜೆನ್ಯೂನ್ ಆಗಿ ಕೇರ್ ಮಾಡ್ತಾ ಇದ್ದೀನಿ, ಬಟ್ ನಾನು ಆ ಕಮಿಟ್ಮೆಂಟಿಗೆ ರೆಡಿ ಇಲ್ಲ, ಏನೋ ಒಂದು ಹೇಳ್ತಾರೆ. ಅದು ನಿಮಗೆ ಅಟ್ಲೀಸ್ಟ್ ಕ್ಲಾರಿಟಿ ಕೊಡುತ್ತೆ. ಮೇ ಬಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೇ ಹೇಳ್ತಾರೆ ಅಂತ ನಾನು ನೋಡ್ತಾ ಇಲ್ಲ, ಅಟ್ಲೀಸ್ಟ್ ನಿಮಗೆ ಕ್ಲಾರಿಟಿ ಕೊಡುತ್ತೆ. ದಟ್ಸ್ ದ ಎನರ್ಜಿ ಹಿಯರ್. ಓಕೆ, ನೆಕ್ಸ್ಟ್ ಪೇಜ್ ಆಫ್ ಪೆಂಟಕಲ್ಸ್ ಏನ್ ಬಂದಿದೆ. ಸಿ ನೀವು ಈ ಪರ್ಸನಿಗೆ ವೆಯ್ಟ್ ಮಾಡಿದ್ರೆ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ಅಲ್ಲಿ ಕನೆಕ್ಷನ್ ಮುಂದೆ ಹೋಗ್ಬೋದು. ಓಕೆ, ಗ್ರ್ಯಾಜುವಲಿ ಒಂದಷ್ಟು ಮಾತುಕತೆ ನೀವಿಬ್ರು ಆಡ್ಬೋದು, ಸ್ಮಾಲ್ ಸ್ಮಾಲ್ ಎಫರ್ಟ್ಸ್ ಇವ್ರು ಹಾಕೋದ್ ಕೂಡ ನೋಡ್ಬೋದು, ಸ್ಲೋಲಿ ಕನೆಕ್ಷನ್ ಕೂಡ ವೆರಿ ಸ್ಲೋಲಿ ರೀಬಿಲ್ಡ್ ಆಗ್ಬೋದು. ಬಟ್ ನಿಮ್ಮಿಬ್ರು ಮತ್ತೆ ಎಮೋಷನಲ್ ಕಾನ್ವರ್ಸೇಷನ್ಸ್ ಆಗೋದು ನಾನು ನೋಡ್ತಾ ಇಲ್ಲ, ಮೋರ್ ಲೈಕ್ ಪ್ರಾಕ್ಟಿಕಲ್ ಕಾನ್ವರ್ಸೇಷನ್ಸ್ ಆಗ್ತಾ ಇರುತ್ತೆ. ರೀಸ್ಟಾರ್ಟ್ ಮಾಡೋ ಪಾಸಿಬಿಲಿಟೀಸ್ ಕೂಡ ಇದೆ ಇನ್ ಕೇಸ್ ನೀವು ವೆಯ್ಟ್ ಮಾಡಿದ್ರೆ. ಬಟ್ ಇದು ಪೇಜ್ ಪೆಂಟಕಲ್ಸ್ ಆಗಿರೋದ್ರಿಂದ ಇಟ್ಸ್ ನಾಟ್ ಅ ಫಾಸ್ಟ್ ಮೂವಿಂಗ್ ಎನರ್ಜಿ. ಅಂದ್ರೆ ಯಾರೋ ಒಬ್ರು ಟ್ರೈ ಮಾಡ್ತಾ ಇದ್ದಾರೆ, ಬಟ್ ವೆರಿ ಸ್ಲೋಲಿ ಟ್ರೈ ಮಾಡ್ತಾ ಇದ್ದಾರೆ, ಆ ತರ ಎನರ್ಜಿ ನಿಮಗೆ ಗೊತ್ತಾಗತ್ತೆ. ಸಿ ಬಟ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಫಾರ್ ಸಮ್ ಆಫ್ ಯು ಈ ಪರ್ಸನ್ಗೆ ಜೆನ್ಯೂನ್ಲಿ ಈ ಕನೆಕ್ಷನ್ ಮೇಲೆ ವರ್ಕ್ ಮಾಡೋದಕ್ಕೆ ಇಷ್ಟ ಇದೆ, ಬಟ್ ಅವರಿಗೆ ಆ ಇಮ್ಮೆಚ್ಯೂರಿಟಿ ಕೂಡ ಅಷ್ಟೇ ಇದೆ. ಬಿಕಾಸ್ ಆ ಪರ್ಸನ್ ಇನ್ನು ಫಿಗರ್ ಔಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನ್ ಬೇಕು ಅಂತ. ಸಿ ಈ ಪರ್ಸನ್ ನೀವು ವೇಟ್ ಮಾಡಿದ್ರೆ, ಬಟ್ ನಿಮ್ಮ ಒಂದು ಫೋಕಸ್ ಬರೀ ಎಮೋಷನಲ್ ಫೋಕಸ್ಡ್ ಆಗಿರಲ್ಲ. ನಿಮ್ಮ ಫೋಕಸ್ ಬಂದ್ಬಿಟ್ಟು ನಿಮ್ಮ ಕೆಲಸ, ನಿಮ್ಮ ದುಡ್ಡು, ನಿಮ್ಮ ರೋಟಿ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್, ನಿಮ್ಮ ಒಂದು ಗ್ರೋತ್, ಅದ್ರ ಮೇಲೆ ಕೂಡ ಫೋಕಸ್ ಮಾಡ್ತೀರಾ. ನಾನು ಏನ್ ನೋಡ್ತಾ ಇದ್ದೀನಿ, ಗ್ರೂಪ್ 2 ಇಟ್ ಈಸ್ ನಾಟ್ ಲೈಕ್ ಬ್ಲೈಂಡ್ಲಿ ನೀವು ಲವ್ ಒಳಗೆ ಬಿದ್ದೋಗಿಲ್ಲ, ನೀವು ಸೈಡ್ ಬೈ ಸೈಡ್ ನಿಮ್ಮ ಒಂದು ಲೈಫ್ ಮೇಲೂ ಕೂಡ ತುಂಬಾ ಫೋಕಸ್ ಮಾಡ್ಕೊಂಡಿದ್ದೀರಾ, ತುಂಬಾ ಬ್ಯಾಲೆನ್ಸ್ಡ್ ವೇ ಅಲ್ಲಿ ಕೂಡ ತಗೊಂಡಿದ್ದೀರಾ ಲೈಫ್ನ. ಐ ಥಿಂಕ್ ರೈಟ್ ನಾವು ತುಂಬಾ ಜನ ಏನಿದ್ದೀರಾ, ಯು ಆರ್ ಎಮೋಷ್ನಲಿ ಸ್ವಲ್ಪ ಫೋಕಸ್ಡ್ ಆಗಿದ್ದೀರಾ ರಿಲೇಶನ್ಶಿಪ್ ಮೇಲೆ.
ಆಮ್, ನೀವು ಒಂದು ಸ್ವಲ್ಪ ರಿಯಲ್ ಲೈಫಿಗೆ ವಾಪಸ್ ಬರ್ತಾ ಇರಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ವೇಟಿಂಗ್ ಪೀರಿಯಡ್ ನಿಮಗೆ ಪೇಷನ್ಸ್ ಟೀಚ್ ಮಾಡಿದೆ, ಎಮೋಷ್ನಲಿ ತುಂಬ ಮೆಚ್ಯೂರ್ಡ್ ಮಾಡಿದೆ, ನಿಮ್ಮ ಸೆಲ್ಫ್ ವರ್ತ್ ಏನು ಅಂತ ಕಲಿಸ್ಕೊಟ್ಟಿದೆ. ಸೊ ಈ ಪರ್ಸನಿಗೆ ವೇಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕಮಿಟ್ಮೆಂಟ್ ಅವ್ರು ಕೊಡಲ್ಲ, ಇಮಿಡಿಯೇಟ್ ಆಗಿ ಮ್ಯಾರೇಜ್ ಬಗ್ಗೆ ಅವ್ರು ಮಾತಾಡಲ್ಲ, ಕಮ್ ಓವರ್ ನೈಟ್ ಏನೂ ಚೇಂಜಸ್ ಆಗಲ್ಲ. ಬಿಕಾಸ್ ಇದು ಪೇಜ್ ಆಫ್ ಪೆಂಟಕಲ್ಸ್, ಕಿಂಗ್ ಆಫ್ ಪೆಂಟಕಲ್ಸ್ ಅಲ್ಲ. ಸೊ ಈ ಪರ್ಸನ್ ನಿಮಗೆ ತುಂಬಾ ಟೈಮ್ ತಗೊಳ್ತಾರೆ ನಿಮಗೆ ಒಂದು ಕ್ಲಾರಿಟಿ ಕೊಡೋಕ್ಕೆ, ದಟ್ ಈಸ್ ಫಾರ್ ಶೋರ್. ಸೊ ನೆಕ್ಸ್ಟ್ 7 of Wands. ಸೊ ಪವರ್ಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು. ಬಿಕಾಸ್ 7 of Wands ಸೆಲ್ಫ್ ಪ್ರೊಟೆಕ್ಷನ್ ಕಾರ್ಡ್ ಇದು, ಬೌಂಡ್ರೀಸ್ ಕಾರ್ಡ್ ಇದು. ನೀವೇನಾದ್ರೂ ಮೂವ್ ಆನ್ ಆದ್ರೆ ಮೂವಿಂಗ್ ಆನ್ ವಿಲ್ ನಾಟ್ ಬಿ ಈಸಿ. ಎಮೋಷ್ನಲಿ ಡೆಫಿನೆಟ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದಷ್ಟು ಮೂಮೆಂಟ್ಸ್ ಇರುತ್ತೆ ಎಲ್ಲಿ ನೀವು ನಿಮ್ಮ ಡಿಸಿಷನ್ಸ್ ಮೇಲೆ ನೀವೇ ಕ್ವೆಶನ್ ಮಾಡ್ಬೋದು, ಒಂಥರ ಎಮೋಷ್ನಲಿ ಟಯರ್ಡ್ ಕೂಡ ಫೀಲ್ ಆಗ್ಬೋದು. ಹೀಲಿಂಗ್ ಎಫರ್ಟ್ ತಗೊಳುತ್ತೆ. ಓಕೆ, ಬಟ್ ನಿಮ್ಮ ಒಂದು ಪವರ್ನ ರೀಗೇನ್ ಮಾಡೋದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಸಿ ಇನ್ಯಾರ್ದೋ ಅಟೆನ್ಷನ್ಗೋಸ್ಕರ ಫೈಟ್ ಮಾಡೋ ಬದಲು ನಿಮ್ಮ ಒಂದು ಓನ್ ನೆಮ್ಮದಿಗೋಸ್ಕರ ಫೈಟ್ ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್ ಥಿಂಗ್. ಆನೆಸ್ಟ್ಲಿ ದಟ್ ಚೇಂಜಸ್ ಎವ್ರಿಥಿಂಗ್. ಬಿಕಾಸ್ ಈ ಪರ್ಸನಿಗೆ ನೀವು ತುಂಬ ಅವೈಲೇಬಲ್ ಆಗಿದ್ರಿ, ಬಟ್ ಅವ್ರು ನಿಮಗೆ ಹಾಫ್ ವೇ ಮಾತ್ರ ಅವೈಲೇಬಲ್ ಆಗಿದ್ರಿ. ಮೂವ್ ಆನ್ ಆದ್ರೆ ಹೆಂಗೆ ಸೆಟಲ್ ಡೌನ್ ಆಗೋದು ನಿಮ್ಮ ಒಂದು ಲೈಫಲ್ಲಿ ಅಂತ ಕಲ್ಸ್ಕೊಡುತ್ತೆ. ಹೆಂಗೆ ಅರ್ಧಂಬರ್ಧ ಲವ್ ಕೊಡೋರಿಗೆ ಸೆಟಲ್ ಆಗ್ಬಾರ್ದು ಅಂತ ಕೂಡ ಕಲ್ಸ್ಕೊಡುತ್ತೆ. ಸಿ ಮೇ ಬಿ ನಿಮ್ ರಿಲೇಶನ್ಶಿಪ್ ಅಲ್ಲಿ ಹೆಂಗಿತ್ತು ಅಂದ್ರೆ ನೀವೇ ಒಂದು ಲಾಂಗ್ ಮೆಸೇಜ್ ಕಳ್ಸೋದು, ಯಾವಾಗ್ಲೂ ನೀವೇ ಅವ್ರಿಗೆ ಗುಡ್ ಮಾರ್ನಿಂಗ್ ಕಳ್ಸೋದು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ನೀವು ಮಾತ್ರ ಫಿಕ್ಸ್ ಮಾಡೋದು, ಅವ್ರ ರಿಪ್ಲೈಗೆ ವೆಯ್ಟ್ ಮಾಡ್ಕೊಂಡು ಕೂರೋದು, ಓವರ್ ಥಿಂಕ್ ಮಾಡೋದು. ಇದೇನ್ ಮಾಡ್ತಾ ಇತ್ತು, ಇವೆಂಚುಲಿ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಕಡಿಮೆ ಮಾಡಿಸ್ತಾ ಇತ್ತು. ಬಟ್ 7 of Wands ಏನ್ ಹೇಳುತ್ತೆ ಅಂದ್ರೆ, 7 of Wands ಆ ಕಾರ್ಡ್ ನೋಡಿ ಆ ಪರ್ಸನ್ ಏನೋ ಪ್ರೊಟೆಕ್ಟ್ ಮಾಡ್ಕೊಂತ ಇದ್ದಾನೆ. ಸೊ ನಿಮಗೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ನೀವ್ ಇವಾಗ್ಲೇ ಬೌಂಡ್ರಿ ಹಾಕೊಂಡ್ರೆ ಎಷ್ಟು ಜನಕ್ಕೆ ನೀವು ಎಷ್ಟು ಇನ್ವೆಸ್ಟ್ ಮಾಡಬೇಕು ಎನರ್ಜಿ, ಎಷ್ಟು ಜನಕ್ಕೆ ಎಷ್ಟು ನೀವು ಪ್ರಿಫರೆನ್ಸ್ ಕೊಡಬೇಕು, ಪ್ರಯಾರಿಟಿ ಕೊಡ್ಬೇಕಂತ ಇವಾಗಲೇ ಒಂದು ಬೌಂಡ್ರಿ ಹಾಕೊಂಡ್ರೆ ಅದು ನಿಮಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆ. ಸೊ ಫೈನಲಿ ಇಲ್ಲಿ ಏಂಜಲ್ಸ್ ಮೆಸೇಜ್ ಏನ್ ಬರ್ತಾ ಇದೆ, ಚೂಸ್ ಅ ನ್ಯೂ ಡೈರೆಕ್ಷನ್. ದಿಸ್ ಇಸ್ ಒನ್ ಆಫ್ ದಿ ಕ್ಲಿಯರೆಸ್ಟ್ ಮೆಸೇಜ್ ಸ್ಪಿರಿಟ್ ಕ್ಯಾನ್ ಗಿವ್ ಯು. ಬಿಕಾಸ್ ಓಕೆ, ನಾಳೆನೆ ನೀವು ಹೊಸೊಬ್ರನ್ನ ನೀವು ಚೂಸ್ ಮಾಡಿ ಅಂತ ಬರ್ತಾ ಇಲ್ಲ. ಇಟ್ ಡಸಂಟ್ ಮೀನ್ ನಿಮ್ನ ಫೋರ್ಸ್ ಮಾಡಿ ಒಂದು ಹೊಸ ಡೈರೆಕ್ಷನ್ ಕಡೆ ಅಂತ ಅಲ್ಲ. ಇಟ್ ಮೀನ್ಸ್ ಯೋರ್ ಎಮೋಷನಲ್ ಲೈಫ್ ಇನ್ಯಾರಿಗೋಸ್ಕರ ಸ್ಟಕ್ ಆಗೋ ನೆಸೆಸಿಟಿ ಇಲ್ಲ. ಓಕೆ, ಇಲ್ಲಿ ನ್ಯೂ ಡೈರೆಕ್ಷನ್ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ನ ಚೂಸ್ ಮಾಡೋದಕ್ಕೆ ಟ್ರೈ ಮಾಡಿ, ಕನ್ಫ್ಯೂಷನ್ನ ಚೂಸ್ ಮಾಡಬೇಡಿ. ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಹೀಲಿಂಗ್ ಮೇಲೆ ಫೋಕಸ್ ಮಾಡಿ. ಅವ್ರ ಹಿಂದೆ ಹೋಗೋದನ್ನ ಅದು ನಿಮ್ನೆ ಅದು ಎಮೋಷನಲಿ ಲೋ ಮಾಡ್ತಾ ಇದೆ. ಸ್ಟಾರ್ಟ್ ಮೀಟಿಂಗ್ ನ್ಯೂ ಪೀಪಲ್. ನಿಮ್ ಲೈಫ್ ಮೂವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ, ಲೆಟ್ ಇಟ್ ಮೂವ್ ಅಲ್ವಾ. ಸ್ಪಿರಿಟ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಫ್ಯೂಚರ್ ಓಪನ್ ಅಪ್ ಆಗುತ್ತೆ ಯಾವಾಗ ನೀವು ಎಮೋಷನಲಿ ಒನ್ ಪರ್ಸನಿಗೆ ಸ್ಟಕ್ ಆಗೋದನ್ನ ನಿಲ್ಲಿಸ್ತೀರಾ ಅವಾಗ. ವೆರಿ ಕ್ಲಿಯರ್ ಆಗಿ ತುಂಬಾ ಜನಕ್ಕೆ ಇಲ್ಲಿ ಏನ್ ಮೆಸೇಜ್ ಬರ್ತಾ ಇದೆ ಅಂದ್ರೆ, ಓಕೆ ಸಿ ದಿಸ್ ಕನೆಕ್ಷನ್ ವಾಸ್ ರಿಯಲ್, ಇದೇನೋ ಫೇಕ್ ಅಲ್ಲ, ಹ್ಯಾಪಿನೆಸ್ ಜೆನ್ಯೂನ್ ಆಗಿತ್ತು, ಅಟ್ಯಾಚ್ಮೆಂಟ್ ಕೂಡ ಡೀಪ್ ಆಗಿತ್ತು. ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಒಂದು ಡಾರ್ಕ್ ಲೈಫ್ಗೆ ಲೈಟ್ ತಗೊಬಂದ್ರು ಒಂದ್ ಪಾಯಿಂಟ್ ಅಲ್ಲಿ. ಬಟ್ ರೈಟ್ ನೌ ಈ ಪರ್ಸನ್ ಕ್ಲಾರಿಟಿ ಕೊಡ್ತಾರೆ ವೆರಿ ಸೂನ್. ತುಂಬಾ ಸ್ಲೋ ಎಫರ್ಟ್ ಹಾಕ್ತಾರೆ ನೀವು ವೇಟ್ ಮಾಡ್ತೀರಾ ಅಂದ್ರೆ. ಅಷ್ಟು ಒಂದು ಸ್ಟ್ರಾಂಗ್ ಎಮೋಷನಲ್ ಸೆಕ್ಯೂರಿಟಿ ನಾನು ಇವಾಗಲೇ ನೋಡ್ತಾ ಇಲ್ಲ. ನೀವು ಈ ಪರ್ಸನಿಗೆ ವೆಯ್ಟ್ ಮಾಡಿದ್ರೆ ಸ್ಲೋ ಆಗಿ ಕನೆಕ್ಷನ್ ಇಂಪ್ರೂವ್ ಆಗ್ಬೋದು, ತುಂಬಾ ಸ್ಲೋ ಆಗಿ. ಓಕೆ, ನೀವು ಮೂವ್ ಆನ್ ಆದ್ರೆ ಚಾಲೆಂಜಿಂಗ್ ಆಗಿರುತ್ತೆ ನಿಮಗೆ ಇವ್ರನ್ನ ಕಂಪ್ಲೀಟ್ ಆಗಿ ಮರೆಯೋದಕ್ಕೆ. ಬಟ್ ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಬೌಂಡ್ರೀಸ್, ನಿಮ್ಮ ನೆಮ್ಮದಿ ಸ್ಲೋ ಆಗಿ ಬರ್ತಾ ಇರುತ್ತೆ ನಿಮಗೆ. ಫೈನಲ್ ಅಡ್ವೈಸ್ ಬಂದ್ಬಿಟ್ಟು ಚೂಸ್ ಅ ನ್ಯೂ ಡೈರೆಕ್ಷನ್. ಬಿಕಾಸ್ ನಿಮ್ಮ ಒಂದು ಲೈಫ್ ಇಲ್ಲಿವರೆಗೂ ತುಂಬಾ ವೆಯ್ಟ್ ಮಾಡಿದೆ ಆ ಒಂದು ಎಮೋಷನಲ್ ಪರ್ಸನ್ಗೋಸ್ಕರ. ದಟ್ ಈಸ್ ವೈ ಚೂಸ್ ಅ ನ್ಯೂ ಡೈರೆಕ್ಷನ್. ಓಕೆ, ಸೊ ಐ ಹೋಪ್ ತುಂಬಾ ಜನಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ನಿಸ್ತು ಅಂತ. ಓಕೆ,
ಎಟ್ ಎನಿ ಮೂಮೆಂಟ್ ಯಾವುದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೋರ್ ವಿಡಿಯೋಸ್ ಇದೇ ಥರದ್ದು ಬೇಕು ಅಂತ ಅಂದರೆ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ, ಐ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಟಿಲ್ ದಟ್ ಟೇಕ್ ಕೇರ್, ಬಾಯ್.